ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್. ಸೊ ಇವತ್ತು ನಾನು ಹೋಮ್ ರೆಮಿಡಿ ಸ್ಕಿನ್ ಕೇರ್ ರುಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಸ್ಕಿನ್ನ ನಾವು ಮನೆಯಲ್ಲೇ ಇದ್ದಂಥ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ಯಾವ ಥರ ನಾವು ಸ್ಕಿನ್ನ ಗ್ಲೋ ಮಾಡ್ಕೋಬೇಕನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನಿಮಗೂ ಕೂಡ ಹೆವಿ ಯೂಸ್ ಆಗುತ್ತೆ. ಯಾಕಂದರೆ ಕೆಲವೊಬ್ರು ಸ್ಕಿನ್ ಡ್ರೈ ಸ್ಕಿನ್ ಇರುತ್ತೆ, ಹಾಗೆ ಕೆಲವೊಬ್ರು ಆಯಿಲ್ ಸ್ಕಿನ್ ಇರುತ್ತೆ. ಸೊ ಅದೆಲ್ಲಿ ಏನೇ ಒಂದು ಮೇಕಪ್ ಹಾಕಬೇಕಂದ್ರೂ ನಾವು ಡ್ರೈ ಸ್ಕಿನ್ ಇತ್ತಂದ್ರೆ ಹೆವಿ ಇರಿಟೇಟ್ ಆಗ್ತಾ ಇರುತ್ತೆ. ಆಮೇಲೆ ಆಯಿಲ್ ಸ್ಕಿನ್ ಇತ್ತಂದ್ರೂ ಮೇಕಪ್ಪೇ ನಿಲ್ಲಲ್ಲ ಅನ್ನೋದು ಅದೊಂಥರ ಇರಿಟೇಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇವತ್ತು ಯಾವುದು ಮಾಯಿಶ್ಚರೈಸರ್ ಬೇಡ, ಯಾವುದು ಕ್ರೀಮ್ ಬೇಡ, ಯಾವುದು ಬ್ರ್ಯಾಂಡೆಡ್ ಒಂದು ಏನು ಕ್ರೀಮ್ ಬೇಡ, ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ನಾವು ಯೂಸ್ ಮಾಡಿಕೊಂಡು ಯಾವ ಥರ ಸ್ಕಿನ್ ಕೇರ್ ರುಟೀನ್ನ ನಾವು ದಿನ ಅದನ್ನು ಅಳವಡಿಸ್ಕೋಬೇಕನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಯಾಕೆಂದರೆ ಇದು ಪ್ರತಿಯೊಬ್ಬರು ಹೆಣ್ಮಕ್ಳದ ಒಂದು ಬ್ಯೂಟಿ ಟಿಪ್ಸ್. ಯಾಕಂದರೆ ಪ್ರತಿಯೊಬ್ಬರು ತಮ್ಮ ಮುಖನಲ್ಲಿ ಏನೇ ಒಂದು ಚೆನ್ನಾಗಿ ಕಾಣಬೇಕು, ಗ್ಲೋ ಆಗಿ ಸೊ ಈ ವಿಡಿಯೋ ನೋಡಬೇಕಾಗುತ್ತೆ. ಸೊ ವಾಚ್. ಮನೆಯಲ್ಲೇ ಮಾಡಬಹುದಾದ ತ್ವಚೆ ಆರೈಕೆ ವಿಧಾನ ಇಲ್ಲಿದೆ. ಸೌಂದರ್ಯ ಉತ್ಪನ್ನಗಳಲ್ಲಿರುವ ರಾಸಾಯನಿಕಗಳ ಬದಲು ಅಡುಗೆ ಮನೆಯಲ್ಲಿನ ಸಿಗುವ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ನಿಮ್ಮ ತ್ವಚೆಯನ್ನು ಸುಂದರವಾಗಿರಿಸಿಕೊಳ್ಳಬಹುದು. ಕಡಲೆ ಹಿಟ್ಟು ಮತ್ತು ಅರಿಶಿಣ, ಹಾಗೆ ನಾನು ರೋಸ್ ವಾಟರ್ ತಗೊಂಡಿನಿ. ಸೊ ನೀವು ರೋಸ್ ವಾಟರ್ ಕೂಡ ತಗೋಬೋದು, ಹಾಗೆ ಹಾಲು ಕೂಡ ತಗೋಬೋದು, ಅಥವಾ ಬರೀ ನೀವು ನೀರನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈಗ ನಾನು ಯಾವ ಥರನ ಮಿಕ್ಸ್ ಮಾಡ್ತೀನಿ ಕೂಡ ನಿಮಗೆ ತೋರಿಸುತ್ತೇನೆ. 1 ಚಮಚ ಅಥವಾ 1.5 ಚಮಚ ನೀವು ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ನೀವು ಇದನ್ನು ಕೈಗೆ ಕೂಡ ಹಚ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅರಿಶಿಣ ಕಡಲೆ ಹಿಟ್ಟಿನಿಂದ ನಿಮ್ಮ ಮುಖ ಹೆವಿ ಗ್ಲೋ ಆಗುತ್ತೆ. ಇದಕ್ಕೆ ನಾನು ರೋಸ್ ವಾಟ್ರ್ ಇತ್ತು, ಹಾಗಾಗಿ ರೋಸ್ ವಾಟ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಮಿಕ್ಸ್ ಆದಮೇಲೆ ಈ ಥರ ಮಿಕ್ಸ್ ಆಗಬೇಕದು. ಸೊ ಸ್ವಲ್ಪ ಲಿಕ್ವಿಡ್ ಇರಬೇಕು, ಭಾಳ ಗಟ್ಟಿ ಆಗಬಾರ್ದು, ಹಾಗೆ ಭಾಳ ತಿಳುವು ಕೂಡ ಆಗಬಾರ್ದು. ಸೊ ಈ ಥರ ಆದರೆ ನಿಮಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಕಡಲೆ ಹಿಟ್ಟು ಚರ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಹೆಚ್ಚುವರಿ ಎಣ್ಣೆಯನ್ನು ಕೂಡ ತೆಗೆದುಹಾಕುತ್ತದೆ. ನಿಮ್ಮದು ಭಾಳ ಆಯಿಲ್ ಸ್ಕಿನ್ ಇತ್ತಂದರೆ ಎಣ್ಣೆಯನ್ನು ತೆಗೆದುಹಾಕುತ್ತೆ. ಡ್ರೈ ಸ್ಕಿನ್ ಇತ್ತಂದರೆ ಅದು ಬೇರೆ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ಸ್ಕಿನ್ ಕೇರ್ ರುಟೀನ್ ವಿಡಿಯೋನ. ಸೊ ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದ್ದು ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಅರಿಶಿಣ ಹಚ್ಚೋದ್ರಿಂದ ನಿಮ್ಮ ಮುಖ ಯಾವಾಗಲೂ ಗ್ಲೋ ಆಗುತ್ತೆ. ಹಾಗೆ ನೀವು ಇದನ್ನು ಮುಖಕ್ಕೆ ಹಚ್ಚಿದ ಮೇಲೆ 10 to 15 ಮಿನಿಟ್ಸ್ ಮಸಾಜ್ ಮಾಡಿ, ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ನೀವು ಏನು ಮಾಡಬೇಕಂದ್ರೆ ತಣ್ಣೀರಿನಿಂದ ಮುಖ ತೊಳೆಯಬೇಕು. ಸೊ ನೋಡಿ, ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಸರ್ಕ್ಯುಲರ್ ಇದ್ರದಿಂದ ನಾವು ಮಸಾಜ್ ಮಾಡ್ತಾ ಹೋಗಬೇಕು. ಸೊ ಎಲ್ಲ ಕಡೆ ನೀವು ಮಸಾಜ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಡಬೇಕು. ಸೊ ಆವಾಗ ಅದು ಡ್ರೈ ಆಗುತ್ತೆ. ಸೊ ಡ್ರೈ ಆದ ತಕ್ಷಣ ನೀವು ಏನು ಮಾಡಬೇಕು, ತಣ್ಣೀರಿನಿಂದ ಮುಖ ತೊಳೆದುಕೊಳ್ಳಬೇಕು. ನೋಡಿ, ಇವಾಗ ಮ್ಯಾಜಿಕ್ ಆಗುತ್ತೆ. ಸೊ ನೋಡಿ, ನನ್ನ ಮುಖ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ. ಸೊ ನೋಡಿ, ಸ್ವಲ್ಪ ಎಲ್ಲಿ ನನಗೆ ಬ್ಲ್ಯಾಕ್ ಕಲರ್ ಕಾಣ್ತಾನೇ ಇಲ್ಲ. ಸೊ ಕೆಲವೊಬ್ಬರಿಗೆ ಇಲ್ಲಿ ಕಣ್ಣಿನ ಕೆಳಗೆ ತುಂಬ ಬ್ಲ್ಯಾಕ್ ಇರುತ್ತೆ. ಸೊ ಅದೆಲ್ಲ ಹೋಗಿಬಿಟ್ಟಿದೆ ನೋಡಿ. ಮೊದಲಿರುವಂಥ ಮುಖ ನೋಡಿ, ಆಮೇಲೆ ಸ್ಕಿನ್ ಕೇರ್ ರುಟೀನ್ ಆದಮೇಲೆ ಮುಖ ನೋಡಿ ನಂದು ಎಷ್ಟು ಗ್ಲೋ ಆಗಿದೆ ಅಂತ. ಸೊ ನೋಡಿ, ಪ್ರತಿಯೊಂದು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ನ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಅಪ್ಲೈ ಮಾಡಿ. ನೋಡಿ ಗಾಯ್ಸ್, ನನ್ನ ಸ್ಕಿನ್ ಯಾವ ಥರ ಹೊಳಿತಾ ಇದೆ ಅಂತ. ಸೊ ನೀವು ಕೂಡ ಮನೆಯಲ್ಲಿ ಅಪ್ಲೈ ಮಾಡಿ. ಹಾಗೆ ದಿನಾಲೂ ಇದೇ ಥರ ಒಂದೊಂದು ಟಿಪ್ಸ್ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಕೂಡ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಪ್ಲೀಸ್ ಎಲ್ಲರೂ ಪ್ರೇಮಾ ಸ್ಕ್ವೇರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.